ಮನೇಲಿ ತುಂಬ ಜನ ಇದ್ದಾಗ ಅಥವಾ ಬೇಜಾರಾದಾಗ ಮಳೆ ಬಂದಾಗ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ನಾನಿವತ್ತು ಮಸಾಲೆ ಪೂರಿ, ಸೇವ್ ಪೂರಿ, ದಹಿ ಪೂರಿ ಇದೆಲ್ಲದೂ ಒಂದೇ ಮಸಾಲೆಯಲ್ಲಿ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮತ್ತು ಹೆಲ್ದಿಯಾಗೂ ಹೆಸರು ಬೇಳೆಲಿ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಮಸಾಲೆ ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಮಸಾಲೆ ಪೂರಿ ಮಾಡೋದಕ್ಕೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ, ಧನಿಯಾ ಪುಡಿ, ಖಾರ ಪುಡಿ, ಹೆಸರುಬೇಳೆ ಮತ್ತು ಉಪ್ಪು. ಒಂದು ಕುಕ್ಕರಿಗೆ ಹೆಸರುಬೇಳೆ, ಧನಿಯಾ ಪುಡಿ, ಈರುಳ್ಳಿ, ಟೊಮೊಟೊ, ಖಾರ ಪುಡಿ, ಉಪ್ಪನ್ನ ಹಾಕಿ ಅದನ್ನು ಒಂದು 4-5 ವಿಷಲ್ ಹೊಡೆಸ್ಕೊಳ್ಳಿ. 4-5 ವಿಷಲ್ ಹೊಡೆದ್ಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಅಲ್ಲಿಗೆ ಮಸಾಲೆ ರೆಡಿ. ಪೂರಿ ಅಂತೂ ರೆಡಿ ಸಿಗತ್ತೆ. ನೆಕ್ಸ್ಟು ಪಾನಿ ಹೆಂಗೆ ಮಾಡೋದನ್ನ ಅಂತ ನೋಡೋಣ ಬನ್ನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕಾಗೋ ಥರ ರುಬ್ಕೊಳ್ಳಿ. ಅದನ್ನು ಒಂದು ಸೋಸೋ ಇದರಲ್ಲಿ ಚೆನ್ನಾಗಿ ಸೋಸ್ಕೊಳ್ಳಿ. ಅಲ್ಲಿಗೆ ಪಾನಿ ರೆಡಿ. ಮಸಾಲೆ ಮತ್ತು ಪಾನಿನ ರೆಡಿ ಮಾಡಾಯಿತು. ಇವಾಗ ಮಸಾಲೆ ಪೂರಿನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮಸಾಲೆ ಪೂರಿ ಮಾಡೋಕ್ಕೆ ಒಂದು ಪ್ಲೇಟಲ್ಲಿ ಪೂರಿ ರೆಡಿ ಇರುತ್ತಲ್ವ, ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಟೊಮೊಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ತುರಿದಿರೋ ಕ್ಯಾರೆಟು ಇದೆಲ್ಲ ಹಾಕಿ ಅದ್ರ ಮೇಲೆ ಸೇವ್ ಹಾಕ್ಕೊಳ್ಳಿ. ಅಲ್ಲಿಗೆ ಮಸಾಲೆ ಪೂರಿ ರೆಡಿ. ಮಸಾಲೆ ಪೂರಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಇದೇ ಥರ ಅದೇ ಮಸಾಲೆಗೆ ಪಾನಿಪೂರಿ, ಸೇವ್ ಪೂರಿ, ದಹಿ ಪೂರಿ ಮಾಡಿಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.